ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇರೋದು ವ್ಲಾಗ್ ಏನಂತ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಇದು ಒಂದು ದೇವ್ರ ಉತ್ಸವ ಅಂತಾನೆ ಹೇಳ್ಬೋದು. ಈ ಉತ್ಸವ ಬಂದು ನಡೆದಿದ್ದು ರಾಮನವಮಿ ದಿನದಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಸಂಜೆಗೆ ಮುಗ್ದಿದ್ದು. ಈ ಉತ್ಸವ ಬಂದು ಯಾವ ತರ ಅಂತ ಅಂದ್ರೆ ಇದು 83ನೇ ವರ್ಷದ ಉತ್ಸವ ಅಂತೆ. ಇಲ್ಲಿಗೆ ಪ್ರತಿಯೊಂದು ಕಡೆ ಸುತ್ತಮುತ್ತ ಇರೋ ಒಂದು 10-15-20 ದೇವಸ್ಥಾನಗಳು ಪ್ರತಿಯೊಂದು ದೇವರ ವಿಗ್ರಹವನ್ನು ಕೂಡ ಇದೇ ತರ ಅಲಂಕಾರ ಮಾಡಿ ಇದೇ ತರ ಜಾತ್ರೆ ದೊಡ್ಡ ಉತ್ಸವದ ತರ ಅಲ್ಲಿಂದನೂ ಬಂದು ಒಂದು ಕಡೆ ಸೇರಿ ಒಂದು ಜಾತ್ರೆನ ನಡೆಸಿರೋ ಅಂತಂದ ಒಂದು ವಿಡಿಯೋ ನನ್ನ ಲೈಫಲ್ಲಿ ನಾನು ನೋಡಿರೋ ಅಂತ ಫಸ್ಟ್ ಏನ್ ಹೇಳ್ತಾರೆ ಜಾತ್ರೆ, ಇಷ್ಟು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಸಿಕ್ಕಾಬಟ್ಟೆ ದೇವ್ರುಗಳು, ಅದನ್ನ ನೋಡ್ತಾ ಇದ್ರೆ ಒಂದಲ್ಲ ಒಂದು ಅಲಂಕಾರಗಳು, ಅದು ಒಂದೊಂದು ರಥಗಳನ್ನ ಮಾಡಿರೋ ಡೆಕೋರೇಷನ್ ನೋಡಿದ್ರೆ ನಿಜವಾಗ್ಲೂ ಕಳ್ದೆ ಹೋಗ್ಬಿಡ್ತೀವಿ ಅನ್ಸ್ತಾ ಇತ್ತು. ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ರು, ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಸೊ ನಾನ್ ಫಸ್ಟ್ ಅನ್ಕೊಂಡೆ ಒಂದೇ ಒಂದು ದೇವರ ಉತ್ಸವ ಮಾಡ್ತಾರೆ, ಸೊ ಅದನ್ನ ಒಂದು ವ್ಲಾಗ್ ಮಾಡೋಣ ಅಂತ. ಬಟ್ ಅದು ಕಂಪ್ಲೀಟ್ ರಾಂಗ್ ಅಂತ ಗೊತ್ತಾಯ್ತು. ಯಾಕೆ ಅಂದ್ರೆ ನಾವು ನೈಟ್ ಅನ್ಕೊಂಡ್ವಿ ಓಕೆ ಇದು ಯಾವುದೋ ಒಂದು ದೇವ್ರದ್ದು ಉತ್ಸವ ಮಾಡ್ತಾರೆ, ಇಲ್ಲಿ ಇರೋ 2-3 ದೇವ್ರದ್ದು ಅಂತ. ಬಟ್ ಅಲ್ಲ, ಬೆಳಗ್ಗೆ ಎದ್ದು ಇಡೀ ರಾತ್ರಿ ಪ್ರತಿಯೊಂದು ಕಡೆಯಿಂದನೂ ದೇವ್ರುಗಳು ಬಂದು ಬೆಳಗ್ಗೆ ಎದ್ದಾಗ ನಮಗೆ ಗೊತ್ತಾಗಿದ್ದು ಓಕೆ ಇಷ್ಟೆಲ್ಲಾ ದೇವರ ವಿಗ್ರಹಗಳನ್ನ ಇಲ್ಲಿ ತಂದಿದ್ದಾರೆ ಮಾಡಿದ್ದಾರೆ ಅಂತ. ಸೊ ನನ್ಗನ್ಸ್ತು ಓಕೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿಜವಾಗ್ಲೂ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇತ್ತು ಗೈಸ್. ನೀವು ಮಂತಿರ ನೋಡ್ತಾ ಇರ್ಬೋದು, ಆಲ್ರೆಡಿ ಸಿಕ್ಕಾಬಟ್ಟೆ ಜನಗಳು, ನಿಲ್ಲಕ್ಕೂ ಜಾಗ ಇಲ್ಲ. ಆದ್ರೂ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಸಿ ನಿಮ್ಗೆ ಎಲ್ಲ ಕವರ್ ಮಾಡಿದೀನಿ. ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಅನ್ಸ್ಬೋದು ನಮ್ಮ ಊರ್ ಕಡೆ ನೋಡಿರ್ತೀವಿ, ಈ ಆಟ ಬಂದು ಸಿಕ್ಕಾಬಟ್ಟೆ ಹಿಂದಿನ ಕಾಲದ್ದು, ಇದನ್ನು ಕೂಡ ನಾವು ನೋಡಿದ್ವಿ. ಬಟ್ ಆಟ ಆಡ್ಲಿಲ್ಲ, ಯಾಕೆಂದ್ರೆ ನಮಗ್ ಗೊತ್ತು ಅದ್ರಲ್ಲಿ ನಮಗ್ ಬರಲ್ಲ ದುಡ್ಡು ಅಂತ. ಯಾವ್ದೋ ಹುಡುಗ ಆಡ್ತಾ ಇದ್ದ, ಸೊ ಅದನ್ನ ನಾವು ನೋಡಿ ಎಂಜಾಯ್ ಮಾಡ್ಕೊಂಡು ಹಂಗೆ ಇದನ್ನ ಆಡಾಕಿದ್ರೆ ನಮ್ಗೆ ಬರಲ್ಲ ಅಂತ ಡಿಸ್ಕಷನ್ ಮಾಡ್ಕೊಂಡು ಬಂದ್ವಿ. ಸೊ ನೋಡಿ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಪ್ರತಿಯೊಂದು ದೇವರ ವಿಗ್ರಹನು, ನಾನು ಪ್ರತಿಯೊಂದು ಉತ್ಸವದ ಹೇಳ್ತಾರೆ ದೇವರನ್ನು ಎಲ್ಲದನ್ನು ನಾನು ಆದಷ್ಟು ನನ್ನ ಕೈಲಿ ನಾನು ಕವರ್ ಮಾಡಿದ್ದೀನಿ. ಈ ವಿಡಿಯೋನ ನಿಮ್ಗೆ ನೋಡಿದ್ರೆ ಅನ್ಸುತ್ತೆ ನೀವು ಕೂಡ ನೋಡಿರ್ಲಿಕ್ಕಿಲ್ಲ ಇಷ್ಟು ಚಂದ ಇರೋ ಅಂತ ಒಂದು ಜಾತ್ರೆನ. ಸೊ ನೋಡಿ ಎಂಜಾಯ್ ಮಾಡಿ, ನಿಮ್ಗೂ ಖುಷಿ ಆಗ್ಲಿ ಅಂತ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ತುಂಬಾ ಇಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ದೇವರು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ನಮಗೆ ನೋಡಿ ಯಾವ್ದು ನೋಡ್ಬೇಕು ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು. ಅಷ್ಟು ಒಂದೊಂದು ದೇವರು ಅಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ಒಂದೇ ಸಲ 15-20 ದೇವ್ರನ್ನ ನೀವು ನೋಡ್ತೀರಾ ಅಂದ್ರೆ ಅದನ್ನ ನಿಜ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ನಾನಂತೂ ಕಳ್ದೆ ಹೋಗ್ಬಿಟ್ಟಿದ್ದೆ, ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು, ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ನೀವು ನೋಡಿ ಇಷ್ಟ ಆದ್ರೆ ಎಂಜಾಯ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇದು ವೆಂಕಟೇಶ್ವರ. ಇದು ಚೆನ್ನಾಗಿದೆಯಲ್ಲ, ಸಕ್ಕತ್ತಾಗಿದೆ. ಇದು ವೆಂಕಟೇಶ್ವರ. ನಾನು ಚಲ್ಗಟ್ಟ ಬಂದ್ಬಿಟ್ಟು ಹೌದು, ಕಳ್ದೋಗ್ಬಿಡ್ತೀವಿ. ಶನೇಶ್ವರ. ಹಾ, ಇದು ಹೌದು. ಏಯ್ ಶನೇಶ್ವರ. ನಿಜಲ್ಲೇ 30 ಲಕ್ಷ ಮೇಲಾಗಿದೆ. ಈಗ ಇಷ್ಟು ದೇವ್ರು ನೋಡಿ ಒಬ್ಬ. ಸೊ ವಿಡಿಯೋ ಮಾಡ್ತಾ ಮಾಡ್ತಾ ಫುಲ್ ಬಿಸಿಲಿತ್ತು, ಜನ ಬೇರೆ ಜಾಸ್ತಿ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇತ್ತು. ನಮ್ಮ ಅದೃಷ್ಟಕ್ಕಲ್ಲಿ ಯಾರೋ ಮಜ್ಜಿಗೆ ಕೊಡ್ತಾ ಇದ್ರು. ಸೊ ಮಜ್ಜಿಗೆ ಕುಡ್ಕೊಂಡು ಇನ್ನು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಅಂತ ಮಜ್ಜಿಗೆ ಕುಡಿದ್ವಿ. ಮಜ್ಜಿಗೆ ಕುಡಿದ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಫೈನಲಿ ಎಲ್ಲಾ ದೇವ್ರನ್ನ ಮುಗಿಸ್ಕೊಂಡು ಲಾಸ್ಟ್ ದೇವ್ರ ಹತ್ರ ಬಂದ್ವಿ. ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತಾನು ಫೀಲ್ ಆಗ್ತಾ ಇತ್ತು. ಬಟ್ ಅಷ್ಟೇ ಖುಷಿ ಆಯ್ತು ಪ್ರತಿಯೊಂದು ದೇವ್ರನ್ನ ನೋಡಿ. ಹತ್ರ ಒಂದು ಹಾಫ್ ಅನ್ ಅವರ್ ಮೇಲಾಯ್ತು, ಫುಲ್ ಕೈದೋಗ್ಬಿಟ್ಟಿದ್ವಿ. ಬಟ್ ತುಂಬಾ ಖುಷಿ ಆಯ್ತು ಅವತ್ತಂತೂ ನಮ್ಗೆ. ಸೊ ಈ ವಿಡಿಯೋ ನೋಡಿ ನಿಮ್ಗೂ ಅಷ್ಟೇ ಖುಷಿ ಆಗಿದೆ ಅನ್ಕೋತೀನಿ. ಅಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.